ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಆ್ಯಸ್ ಎ ಟೀಚರ್ ಆಗಿ ಕೆಲವೊಂದು ಅಡ್ವೈಸ್ನ ಪ್ಯಾರೆಂಟ್ಸ್ ಕೊಡೋಣ ಅಂತಿದ್ದೀನಿ. ಇಂಪಾರ್ಟೆಂಟ್ ಪೇರೆಂಟ್ಸ್ ಇದು. ನೀವು ಬಂದು, ಯಾಕಂದರೆ ನನ್ನ ಅನುಭವದಲ್ಲಿ ನಾನು ನೋಡಿರೋದು, ಪ್ಲೀಸ್ ಇದನ್ನು ನನ್ನ ರಿಕ್ವೆಸ್ಟಾಗಿ ತಿಳ್ಕೊಳ್ಳಿ. ನೀವು ಏನಂತಂದರೆ, ಯಾಕಂದರೆ ತುಂಬ ಇನ್ಸಿಡೆಂಟ್ಸ್ ಈ ಥರ ನೋಡಿದ್ದೀನಿ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಸಪೋಸ್ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ನೀವು ನಿಮ್ಮ ಜೊತೆ ಹಿಂದೆ ಕೂರಿಸ್ಕೊಂಡು ವಿತೌಟ್ ದುಪ್ಪಟ ಆಗಲಿ ವೇಲಾಗಲಿ ಇಲ್ದಿರೆ ಕರ್ಕೊಂಡು ಹೋಗಬೇಡಿ. ಒಂದು ಬೆಲ್ಟ್ ಬರುತ್ತೆ, ಅದು ಬೆಲ್ಟ್ ತೊಗೊಳ್ಳಿ. ಮಗುಗೂ ನಿಮಗೂ ಟೈ ಮಾಡಿಕೊಂಡು ನಿಮ್ಮ ಬ್ಯಾಕಲ್ಲಿ ಕೂರಿಸ್ಕೊಂಡು ಮಗು ಹಗ್ ಮಾಡ್ಕೊಳ್ಳೋ ಥರ ಕೂರಿಸ್ಕೊಳ್ಳಿ. ಸಪೋಸ್ ನಿಮ್ಮ ಹತ್ರ ಅದು ಬೆಲ್ಟ್ ಇಲ್ಲ ಅಂತಂದಾಗ ಈ ಥರ ವೇಲ್ ಅಥವಾ ದುಪ್ಪಟ ಯಾವುದಾದ್ರೂ ತೊಗೊಂಡು ಒಂದು 2-3 ಟೈ ಮಾಡಿ ಗಂಟು ಹಾಕ್ಕೊಂಡು ಮಗುನ ಕೂರಿಸ್ಕೊಂಬಿಡಿ. ಸಪೋಸ್ ಮಗು ಏನಾದರೂ ಆ ಕಡೆ ತಿರುಗಿ ಕೂತ್ಕೊಂಡ್ಬರ್ತೀನಿ, ನಾನು ನೋಡ್ಕೊಂಬರ್ತೀನಿ ಅಂದ್ಬಿಟ್ಟು ಹಿಂದೆ ತಿರುಗಿ ಕೂತ್ಕೊಂಡ್ರೆ ಬಿಡಬೇಡಿ. ಅದಕ್ಕೆ ನೀವು ಟೈ ಮಾಡಿದ್ರೂ ಕೂಡ ಬ್ಯಾಕ್ ಸೈಡ್ ಕೂರಿಸ್ಕೊಂಡು ಆ ಥರ ನೋಡ್ಕೊಂಡು ಬರೋಕ್ಕೆ ಬಿಡಬೇಡಿ. ಪ್ರೀ ನರ್ಸರಿ ಟು ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ವೆರಿ ಕೇರ್ಫುಲ್ಲಾಗಿ ಡ್ರೈವಿಂಗಲ್ಲಿ ಕರ್ಕೊಂಡೋಗಿ ಬನ್ನಿ. ಮತ್ತು ನೀವು ಪೀಕ್ ಅವರ್ಸಲ್ಲಿ 5 ಮಿನಿಟ್ಸ್ 10 ಮಿನಿಟ್ಸ್ ಇದ್ದಾಗ ನೀವು ಹೋಗಬೇಕು ಅಂದ್ಕೊಂಡು ಫಾಸ್ಟಾಗಿ ಓಡಿಸ್ಕೊಂಡು ಹೋಗೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಯಲಹಂಕ ನಿಯರ್ ಕೋಗಿಲು ಕ್ರಾಸ್ ಹತ್ರ ಒಂದು ಮದರ್ ಆ್ಯಂಡ್ ಡಾಟರ್ ಇಬ್ಬರು ಗಾಡಿಯಲ್ಲಿ ಹೋಗುವಾಗ ಮಳೆ ಕಾಲದಲ್ಲಿ ಫುಲ್ ರೈನಿ ಸೀಸನ್ನಲ್ಲಿ ಏನಾಗುತ್ತೆ, ಸ್ಕಿಡ್ ಆಗೋ ಚಾನ್ಸಸ್ ಇದೆ. ನೀವು ಎಷ್ಟೇ ಕೇರ್ಫುಲ್ಲಾಗಿ ಓಡಿಸಿದ್ರು ಕೂಡ ಸ್ವಲ್ಪ ಸ್ಕಿಡ್ ಆಗೋ ಚಾನ್ಸಸ್ ಇದೆ. ಆ ಥರ ಇದ್ದಾಗ ನೀವೇನು ಮಾಡಬೇಕು, ಸ್ವಲ್ಪ ಸ್ಲೋವಾಗಿ ಓಡಿಸ್ಬೇಕು. ಮಳೆ ಟೈಮ್ನಲ್ಲಿ ಸಪೋಸ್ ಎಷ್ಟೇ ರೋಡೆಲ್ಲ ಬೆಟ್ಟಾಗಿರುತ್ತೆ, ಆ ಟೈಮಲ್ಲಿ ನೀವು ಸ್ವಲ್ಪ ಬೇಗನೆ ಬಿಡಿ, ಸ್ಲೋವಾಗಿ ಹೋಗಿ. ಮತ್ತು ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಒಂದು ಮಗು 10 ಇಯರ್ಸ್ ಮಗು ಇದಾಯಿತು, BMTC ಬಸ್ಸಿಗೆ ಆ ವೀಲಿಗೆ ಸಿಗಾಕ್ಕೊಂಡು ಪ್ರಾಬ್ಲಮ್ ಆಯಿತು. ನಿಮ್ಗೆ ಗೊತ್ತಿರಬೇಕು, ನ್ಯೂಸಲ್ಲಿ ನೋಡಿರಬೇಕು. ಈ ಥರ ತುಂಬ ಇನ್ಸಿಡೆಂಟ್ ನಡೀತಾ ಇದೆ. ಮತ್ತು ಪೇರೆಂಟ್ಸ್ ಇನ್ನೊಂದು ಏನಂತಂದರೆ, ನೀವು ರೈನಿ ಸೀಸನ್ನಲ್ಲಿ 2 ವೀಲರ್ ಓಡಿಸ್ತಿರೋವಾಗ ಏನಾಗುತ್ತೆ, ಇದು ರೈನ್ ಡ್ರಾಪ್ಸ್ ಎಲ್ಲ ನಿಮಗೆ ಕನ್ನಡ ಮಿರರ್ ಮೇಲೆ ಕೂತ್ಕೊಂಡು ಒಂದು 2-3 ವೆಹಿಕಲ್ ಇನ್ಸಿಡೆಂಟ್ ಈ ಥರ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಡೆತ್ ಆಗಿದ್ದಾರೆ, ನ್ಯೂಸಲ್ಲಿ ಬಂದಿತ್ತು. ಅದಕ್ಕೆ ಒಂದು ಟಿಪ್ಸ್ ಏನಂದರೆ, ಆಲೂಗಡ್ಡೆ ಇದೆಯಲ್ಲ ಅದನ್ನು ಹಾಫಾಗಿ ಸ್ಲೈಸ್ ಕಟ್ ಮಾಡ್ಕೊಳ್ಳಿ. ನಿಮ್ಮ ಮಿರರ್ನ, ವೆಹಿಕಲ್ ಮಿರರ್ ಆಗಲಿ ಹೆಲ್ಮೆಟ್ ಮಿರರ್ ಆಗಲಿ ವೈಪ್ ಮಾಡ್ಕೊಳ್ಳಿ. ಆವಾಗ ಬಂದು ನಿಮಗೆ ಇದು ಡ್ರಾಪ್ಸ್, ವಾಟರ್ ಡ್ರಾಪ್ಸ್ ಬಂದು ನಿಮ್ಗೆ ಸ್ಟೇ ಆಗೋಲ್ಲ, ಅಲ್ಲಿ ಕ್ಲಾರಿಟಿ ಚೆನ್ನಾಗಿ ಕಾಣುತ್ತೆ. ಈ ಥರ ಮಾಡ್ಕೊಳ್ಳಿ. ನನ್ನ ರಿಕ್ವೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇದು ಈ ಥರ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.